ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿ ವಿದೇಶಕ್ಕೆ ಕಳಿಸಿಕೊಟ್ಟು ಅಲ್ಲಿ ಸೈಬರ್ ವಂಚನೆ ಒಂದು ಕೃತ್ಯಕ್ಕೆ ತೊಡಗಿಸಿದಂಥ ಮೂವರು ಏನು ಕರ್ನಾಟಕದ ಏನು ಯುವಕರಿದ್ದಾರೆ ಅವರೀಗ ವಾಪಸ್ಸಾಗಿರ್ತಕ್ಕಂಥದ್ದು. ಕಾಂಬೋಡಿಯಾದಿಂದ ಈಗ ಒಂದು ಮೂವರು ಯುವಕರು ಬದುಕಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಸೈಬರ್ ವಂಚಕರಿಂದ ಒಂದು ಪಾರಾಗಿ ಬಂದಿದ್ದೇ ಒಂದು ರೋಚಕ ಅಂತ ಹೇಳ್ಬೋದು. ಬೆಳಗಾವಿ ಪೊಲೀಸರ ಒಂದು CN ಪೊಲೀಸರ ಒಂದು ಏನು ಎಫರ್ಟ್ನಿಂದ ಈಗ ಆ ಮೂವರು ಯುವಕರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಬೆಳಗಾವಿ ತಾಲೂಕಿನವರು ಮತ್ತು ಬೆಳಗಾವಿ ನಗರದವರು ಅಂತ ಹೇಳ್ಬೋದು. ಆಕಾಶ ಆಗಿರ್ಬೋದು, ಜೊತೆಗೆ ಓಂಕಾರ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಈ ಮೂವರು ಯುವಕರು ಏನಿದ್ದಾರೆ ಏನು ಉದ್ಯೋಗನ ಅಂದರೆ ಕೈ ತುಂಬ ಸಾವಿರಾರು ಗಟ್ಟಲೆ ಏನು ಸಂಬಳ ಬರುತ್ತೆ ಅಂಥೇಳಿ ವಿದೇಶಕ್ಕೆ ಹೋಗಿದ್ರು. ಬನ್ನಿ ಏನಿದು ಪ್ರಕರಣ ಅನ್ನೋದನ್ನು ಅವ್ರನ್ನ ಕೇಳೋಣ. ಆಕಾಶ್, ಏನಿದೆ ಆ್ಯಕ್ಚುಲಿ, ಏನಾಗಿತ್ತು ಪ್ರಕರಣ? ಸರ್, ಕೆಲಸ ಹಸ್ತಾನ ಅಂತ ಕರ್ಕೊಂಡು ಹೋಗಿಬಿಟ್ರೆ ರೀ. ಆಮೇಲೆ ನಮಗೂ ಡಾಟಾ ಎಂಟ್ರಿ, ಆಮೇಲೆ ಡ್ರೈವಿಂಗ್ ಜಾಬು, ಸೆಕ್ಯೂರಿಟಿ ಜಾಬು, ಆಮೇಲೆ ಮಾಲ್ ಒಳಗದು ಹಸ್ತಾನ ಅಂತ ಹೇಳಿದ್ರೆ ರೀ. ಅಲ್ಲಿಂದ ನಮಗೆ ಇಲ್ಲಿಂದ ಕರ್ಕೊಂಡು ಹೋದ ಕೂಡಲೇ ದಿಲ್ಲಿ ಒಳಗೆ ಫಸ್ಟ್ ಚಂಡೀಗಢದಾಗಿಟ್ಟು ಅಲ್ಲಿಂದ ದಿಲ್ಲಿಂದ ಫ್ಲೈಟ್ ಮಾಡಿದ್ದಾರೆ ರೀ ಸರ್. ಫ್ಲೈಟಿಂದ ಬ್ಯಾಂಕಾಕ್ ಬಂದ್ಕೊಂಡ್ರೆ ಸರ್. ಬ್ಯಾಂಕಾಕ್ನಲ್ಲಿ 8 ದಿನ ಇಟ್ಟು ಅಲ್ಲಿಂದ ಟಿಕೆಟ್ ಮಾಡಿ ಕಂಬೋಡಿಯಾಗೆ ಕರ್ಕೊಂಡು ಹೋದ್ರು ಸರ್. ಕಂಬೋಡಿಯಾದಂಗೆ ಹೇಳಿದರು, ಇಲ್ಲ ನಿಮಗೆ ಇಲ್ಲಿ ಹಾಂಗ್ಕಾಂಗ್ ಕಳಿಸ್ತೀನಿ ಅಂತ ಕಂಬೋಡಿಯಾಗೆ ಬರ್ರಿ. ಅಲ್ಲಿ ಹೋದ್ಕೊಳ್ಳಿ ಸರ್ ಒಂದು ಹೋಟೆಲ್ನಲ್ಲಿ ಇಟ್ಕೊಂಡು ಸ್ವಲ್ಪ ಧಮಕಿ ಅದು ಕೊಟ್ಟು, ನೀವು ಇಲ್ಲೇ ಕೆಲಸ ಮಾಡಬೇಕು, ನಾವು ಹಾಂಗ್ಕಾಂಗ್ ಒಯ್ಯೋದಿಲ್ಲ, ನೀವು ಹಾಂಗ್ಕಾಂಗ್ ಒಯ್ಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಬೇಕು, ಹಂಗೆ ಹಿಂಗೆ ಅಂಜಿಕೆ ಅದು ಹಾಕಿ ನಮಗೆ ಕಂಪ್ನಿಯಲ್ಲೇ ಕಳಿಸ್ಬಿಟ್ರಿ ಸರ್. ಏನು ಕೆಲಸಕ್ಕೆ ಹಚ್ತಿದ್ರಿ ನಿಮಗೆ? ಸ್ಕ್ಯಾಮ್ ಕೆಲಸಕ್ಕೆ ಹಚ್ತಿದ್ದಾರೆ ಸರ್. ಇಂಡಿಯಾದ ಇಂಡಿಯಾ ಒಳಗೆ ಸ್ಕ್ಯಾಮ್ ಮಾಡಿದ್ರಿ ಸರ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೇಲೆ, ಆಮೇಲೆ ನಮ್ದು ಟ್ವಿಟರ್ ಮೇಲೆ ಅದು ಏನು ಇರ್ತದಿಲ್ಲ ಸರ್, ಆ ಥರ ಒಳಗೆ ಮೆಸೇಜ್ ಮಾಡಿ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ರೀ. ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ಅವ್ರ ನಂಬರ್ ತೊಗೊಂಡು ಕೂಡಲೇ ನಾವು ನಮ್ಮದು ಇನ್ನೊಬ್ರು ಪಾರ್ಟ್ನರ್ ಟೀಮ್ ಇರ್ತದೆ, ಆ ಟೀಮಿಗೆ ಅವ್ರ ನಂಬರ್ ಕೊಡ್ಬೇಕು, ಕಾಂಟ್ಯಾಕ್ಟ್ ಮಾಡಿ ಕೊಡ್ಬೇಕು ರೀ. ಅವ್ರು ಪ್ರೊಸೆಸ್ ಮಾಡ್ಕೊಂಡು ಅವ್ರೇನು ಮಾಡ್ತಾರೋ ಅವ್ರ ಜೊತೆ ಮಾತಾಡ್ಕೊಂಡು 2-3 ದಿವಸ ಮಾತಾಡಿ, ಆನ್ಲೈನ್ ನಮ್ಮ ಕಡೆ ಕೆಲಸ ಐತಿ, ಆನ್ಲೈನ್ ನಮ್ಮ ಕಡೆ ಪ್ರಾಡಕ್ಟ್ಸ್ ಅದಾವ ಅಂತ ಹೇಳಿ ಅವ್ರಿಗೆ ಸ್ಕ್ಯಾಮ್ ಒಳಗೆ ಅವ್ರ ಕಡೆ ರೊಕ್ಕ ತೊಗೋತಾರೆ ಸರ್. ಸ್ಕ್ಯಾಮ್. ನಿಮಗೆ 3 ಜನ ಏನು ಹೆಸರು ನಿಮ್ಮ 3 ಮಂದಿದ್ದು, ಮತ್ತು ನಿಮ್ಮನ್ನು ಕಳಿಸ್ಕೊಟ್ಟವ್ರು ಯಾರು? ನಂದು ಹೆಸರು ಆಕಾಶ್ ರೀ ಸರ್, ಇವ್ರದ್ದು ಹೆಸರು ಓಂಕಾರ ರೀ, ಇವ್ರದ್ದು ಹೆಸರು ಸಂಸ್ಕಾರ ರೀ. ನಮಗೂ ಪ್ರಸನ್ನ ಹುಂದ್ರಿ ಅಂತ ಅದ ರೀ, ನಮ್ದು ಅವ್ರ ಕಡೆಯಿಂದ ನಾವು ಹೋಗಿದ್ವಿ ರೀ. ಅವ್ರು ನಮಗೆ ಅಂದ್ರೆ ನಮ್ದೆಲ್ಲ ಪ್ರೊಸೆಸ್ ಅವ್ರು ಮಾಡಿದ್ರು ರೀ. ಆಮೇಲೆ ಇಲ್ಲಿಂದ ನಮಗೆ ಕರ್ಕೊಂಡು ಹೋಗಿದ್ದು ಆಸಿಫ್ ಅಂತ ರೀ. ಹಾಂ ರೀ. ಯಾರಿಗೆ ಎಷ್ಟು ರೊಕ್ಕ ಕೊಟ್ರಪ್ಪ? ನಾವು ಪ್ರಸನ್ನಿಗೆ 95,000 ಕೊಟ್ಟಿದ್ದೇವೆ ರೀ ಸರ್. ಆಮೇಲೆ ಫ್ಲೈಟ್ ಟಿಕೆಟ್ ಅದು ನಾವು ಮಾಡ್ಕೊಂತೇವೆ ರೀ ಸರ್. ಇಲ್ಲಿ ಇಂಡಿಯಾ ಒಳಗೆ ಹೋಗ್ಬೋದು ರೀ. ಚಂಡೀಗಢದಿಂದ ಏನಿದೆ ಬಾಕಿ ಎಲ್ಲ ಅವ್ರು ನೋಡ್ಕೊಂತಾರೆ ಸರ್. ಮತ್ತು ಈಗ ವಾಪಸ್ ಹೆಂಗೆ ಬಂದ್ರಿ? ಅವ್ರ ಕೈಯಿಂದ ಹೆಂಗೆ ತಪ್ಪಿಸ್ಕೊಂಡ್ರಿ ಸರ್? ವಾಪಸ್ ಬರ್ತಂದ್ರೆ ಅಲ್ಲಿ ಏನಾಯ್ತಂದ್ರೆ ನಾವು ಹೋದ ತಕ್ಷಣ ರೀ ನಮಗೆ ಪೊಲೀಸರು ರೇಡ್ ಹೊಡೆದು ಬಿಟ್ರೆ ರೀ ಅಲ್ಲಿ ಕಂಬೋಡಿಯಾದಾಗ ರೀ. ಕಂಬೋಡಿಯಾದಾಗ ರೇಡ್ ಹೊಡೆದ ಕೂಡಲೇ ರೀ ಅವ್ರು ಪೊಲೀಸರು ನಮಗೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ರೀ. ನಾವು ಇಂಡಿಯಾದವ್ರು ನಾವು ಸ್ಕ್ಯಾಮ್ ಮಾಡ್ಲಿಕ್ಕೆ ನಮಗೆ ಸ್ಕ್ಯಾಮರ್ ಅಂತ ಹೇಳಿ ಇದು ಮಾಡ್ತಿದ್ದಾರೆ ರೀ. ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ದಾಗ 10 ದಿವಸ ನಮಗೆ ಇಟ್ಕೊಂಡು ಆಮೇಲೆ ಅವ್ರು ಏನು ಮಾಡಿದ್ರು, ಇಮಿಗ್ರೇಷನ್ದಾಗ ಕಳಿಸ್ಬಿಟ್ಟಾರೆ ರೀ ಸರ್. ಆಮೇಲೆ ನಮಗೆ ಕೇಳಿದ್ರು ಅವ್ರು ಇಂಡಿಯಾಗೆ ಹೋಗೋರು ಏನು ಮಾಡೋರು, ನಮ್ದೆಲ್ಲ ಪಾಸ್ಪೋರ್ಟ್ ಅದು ತೊಗೊಂಡು ನಮಗೆ ಇಮಿಗ್ರೇಷನ್ ಒಳಗೆ ಕಳಿಸ್ಬಿಟ್ಟಾರೆ ಸರ್. ಇಮಿಗ್ರೇಷನ್ ಒಳಗೆ 7 ದಿನ ಇಟ್ಟು ಆಮೇಲೆ ಹೊರಗಿಂದವ್ರು ಯಾರಿಗೂ ಕಾಂಟ್ಯಾಕ್ಟ್ ಅದು ಮಾಡಬೇಡ ಅಂತ ಇದು ಮಾಡ್ತಾರೆ ರೀ. ಆಮೇಲೆ ಇಲ್ಲಿ ನಮ್ಮ ಬ್ರದರ್ಸು ನಮ್ಮ ಫ್ಯಾಮಿಲಿ ಜೊತೆ ನಾವು ಕಾಂಟ್ಯಾಕ್ಟ್ ಒಳಗಿದ್ದೆ. ಇಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಸರ್ ಅದು ನಮಗೆ ಹೆಲ್ಪ್ ಮಾಡಿಬಿಟ್ರೆ ಸರ್. ನಿಮ್ಮ ಅಣ್ಣನ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ? ಹಾಂ, ಸಚಿನ್ ಅಂತ ನಮ್ಮ ಬ್ರದರ್, ಬಿಗ್ ಬ್ರದರ್. ಈಗ ನಿಮ್ಮೆಲ್ಲ ಮೊಬೈಲೆಲ್ಲ ಕಸ್ಕೊಂಡಿದ್ರಲ್ಲ, ಅವಾಗ ಹೆಂಗೆ ಕಾಂಟ್ಯಾಕ್ಟ್ ಹೆಂಗೆ ಆಗ್ತದೆ? ಮೊಬೈಲ್ ಅದು ಕಸ್ಕೊಂಡು ಯಾಕಂದ್ರೆ ಇವರು ನೆಕ್ಸ್ಟ್ ಡೇ ಬಂದಿರೋ ಸರ್. ಫಸ್ಟ್ ಡೇ ಹೋಗಿದ್ದಾಗ ಇವರು ಇಬ್ಬರದ್ದು ಮೊಬೈಲ್ ಅಷ್ಟೇ ಇತ್ತು ರೀ ಸರ್. 50 ಮಂದಿ ನಾವು ಅಲ್ಲಿ ನಮ್ದು ಒಂದು 50 ಮಂದಿ ಟೀಮ್ ಇತ್ತು ರೀ. ಪಾಕಿಸ್ತಾನ ಆಗಲಿ, ನೇಪಾಳ ಆಗಲಿ, ಆಮೇಲೆ ಚೈನಾ, ಮಲೇಷ್ಯಾ, ಹಿಂಗೆ ಎಲ್ಲ ಹುಡುಗರು ಇರ್ತಿದ್ರು. ಎಲ್ಲ ಹುಡುಗರದು ಮೊಬೈಲ್ ತೊಗೊಂಡು ಹೋಗ್ಬಿಟ್ಟಾರೆ ಸರ್. ಹಾಂ, ತೊಗೊಂಡಿದ್ದಾರೆ ರೀ. ಅದ್ರಾಗ ಇವ್ರು ಇಬ್ಬರದ್ದು ಅಷ್ಟು ಮೊಬೈಲ್ ಇತ್ತು ರೀ. ಯಾಕಂದ್ರೆ ಅವ್ರು ಫಸ್ಟ್ ಡೇ ಇತ್ತು ರೀ ಇವ್ರು ಬಂದಿದ್ದು. ನಂದು ಸೆಕೆಂಡ್ ಡೇ ಐತೆ ರೀ, ಇವ್ರು ಜಾಯ್ನಿಂಗ್ ಫಸ್ಟ್ ಡೇ ಐತೆ ರೀ. ಅವಾಗ ಇಬ್ಬರಿಗೂ ಅಲ್ಲಿ ರೂಮ್ದಾಗ ಕೊಂಡಿಸಿ ನಮಗೆಲ್ಲರಿಗೂ ಪೊಲೀಸ್ ಹೋಗ್ಬಿಟ್ಟಿದ್ದಾರೆ ಸರ್. ಹಾಂ. ಇದು ವಾಪಸ್ ಪೊಲೀಸ್ ಹೆಂಗೆ ಹೆಲ್ಪ್ ಮಾಡಿದ್ರು? ಬೆಳಗಾವಿ ಪೊಲೀಸ್ ಹೆಂಗೆ ಹೆಲ್ಪ್ ಮಾಡಿದ್ರು? ಬೆಳಗಾವಿ ಪೊಲೀಸರು ದಿನ ನಮಗೆ ಕಾಲ್ ಮಾಡ್ತಿರ ರೀ. ನಮ್ಮ ಬ್ರದರದು ದಿನ ಇಲ್ಲಿ ಹೋಗ್ತಿರ ರೀ, ನಮ್ಮ ಜೊತೆ ಚಲೋ ಕಾಂಟ್ಯಾಕ್ಟ್ ಮಾಡ್ತಿರ ರೀ. ಅಂಜಾಗದು ಹೋಗ್ಬೇಡ್ರಿ ಅಂತ ಹೇಳ್ತಿದ್ರ ರೀ. ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಒಳಗಿದ್ದೇವೆ. ಅಲ್ಲಿ ಆದ್ರೂ ನಮಗೆ ಅಲ್ಲಿ ಪೊಲೀಸರು ನಮಗೆ ಊಟ ಆಗಲಿ ಏನಾಗಲಿ ನಮಗೆ ಕೊಡ್ತಿದ್ದಿಲ್ಲ. ಆದರೂ ನಾವು ಎಲ್ಲ ಇದು ಮಾಡ್ಕೊಂಡು 15 ದಿವಸ ನಾವು ಹಂಗೆ ಇದ್ದೇವೆ ಸರ್. ಒಂದು 23ನೇ ತಾರೀಕು ನಾವು ಪೊಲೀಸ್ ಹಿಡಿದಿರ ರೀ. ನಮಗೆ 7ನೇ ತಾರೀಕು ತನಕ ಅಲ್ಲಿ ಕ್ವಾರಂಟೈನ್ ರೂಮ್ದಾಗ ಇದ್ದು ರೀ ಸರ್. ನಮಗೆ ಊಟದು ನಡಗು ಕೊಡ್ತಿದ್ದಿಲ್ಲ. ಸರ್ ಜೊತೆ ಕಾಂಟ್ಯಾಕ್ಟ್ ಇಡ್ತಿದ್ದೆ ರೀ. ಪೊಲೀಸ್ ಅವ್ರ ಜೊತೆ ಇದ್ದವ್ರು ಸರ್. ಇದ್ದವ್ರು ಸರ್. ನೀ ಎಷ್ಟು ರೊಕ್ಕ ಕೊಟ್ಟಿದ್ದಪ್ಪ? 90,000. ಹಾಂ. ನಿಮ್ಮ ಕಡೆ ಸೇಮ್ ಸ್ಕ್ಯಾಮ? ಹಾಂ, ಸೇಮ್ ಸ್ಕ್ಯಾಮ. ನಮ್ಮ 3 ಬನ್ನಿ ಸೇಮ್ ಸ್ಕ್ಯಾಮ್. ಭಯ ಆಗಲಿಲ್ಲ? ಹಾಂ, ಹೆದರಿಕೆ ಆಗಲಿಲ್ಲ? ಇಲ್ಲ. ಹೆದರಿಕೆ ಅಂದ್ರೆ ಸರ್ ನನಗೆ ಸೇಮ್ ರೀ. 90,000 ತಗೋದಿದ್ರಿ. ಅಲ್ಲಿ ಸ್ಕ್ಯಾಮ್ ಇಲ್ಲಿಂದ ಹಿಡಿದು ಹಾಂಗ್ಕಾಂಗ್ ಕೆಲಸ ಐತಿ. ಅಲ್ಲಿ ಕಮೋಡ್ಯಾಗ ತೊಗೊಂಡೋಗಿ ನಮ್ಗೆ ಇದು ಮಾಡಿದ್ದು ಮನ್ಯಾಗಿನ ರೊಕ್ಕ ತೊಗೊಂಡು ಬರ್ರಿ, ನಿಮ್ಗೆ ಮುಂದೆ ಹೋಗೋದೈತೆ, ಇಲ್ಲೇ ಹೋಗ್ರಿ, ಹಿಂಗೆ ನಮ್ಗೆ
ಅಲ್ಲೇ ಹಚ್ಚಿದ ಕಂಪನಿ ಕಡೆಯಿಂದ ರೊಕ್ಕ ನಮ್ಮ ಕಡೆಯಿಂದ $4,000 ಮೂರು ಕಡೆ $4,000 ತೆಗೆದ್ರಿ. ನಮ್ಗೆ ಅಲ್ಲಿ ಫಸಾಜಿದ್ರಿ ಅಲ್ಲಿ ಕೆಲಸ. ಮತ್ತು ನಾವು ಹೇಳಿದೆವು ನಾವು ಕೆಲಸ ಮಾಡಂಗಿಲ್ಲ, ಹಿಂಗೆ ಸ್ಕ್ಯಾಮ್ ನಮ್ಮ ಮನೆಗೆ ಹೋಗೋದೈತಿ. ಇಲ್ಲ ನೀವು 4,000 ನಮ್ಮ ಡಾಲರ್ ಕೊಡ್ರಿ, ನೀವು ಏಜೆಂಟ್ ತೊಗೋದೈತಿ, ಇಲ್ಲಿ ನಿಮ್ಗೆ ಬಿಡಂಗಿಲ್ಲ, ನಿಮ್ಗೆ ಖಲಾಸ್ ಮಾಡ್ತೇನೆ, ಇದಾದ ನಿಮ್ಮ ಟಾರ್ಚರ್ ಹೆದರ್ಸ್ ಮತ್ತು ನಮ್ಗೆ ಬಡ್ತಿದ್ರಿ. ಅದಕ್ಕೆ ಕರ್ನಾಟಕ ಪೊಲೀಸರ ಹೆಲ್ಪ್ನಿಂದ ನೀವು ವಾಪಸ್ ಬಂದಿದ್ರಿ. ಹೌದು ಸರ್, ಅವ್ರದಿಂದ ಇದು ಮಾಡೀವಿ ರೀ. ಯಾಕಂದ್ರೆ ನಮಗೆ ಅಲ್ಲಿ ಇಟ್ಕೊಂಡಿರೋ ಸರ್ ಭಾಳ ಟಾರ್ಚರ್ ಮಾಡಿಬಿಟ್ಟಾರಿ. ಶಾಕ್ ಹಚ್ತೇವೆ ಅಂತಿದ್ರು ರೀ, ಭಾಳ ಬಡ್ದಾರೆ ರೀ ನಮಗೆ, ಭಾಳ ಬಡ್ದಾರೆ ಸರ್, ಟಾರ್ಚರ್ ಭಾಳ ಕೊಟ್ಟಾರೆ ಸರ್. ಎಷ್ಟು ದಿನ ಇದ್ರಪ್ಪ ಅಲ್ಲಿ? ಅಲ್ಲಿ ಬ್ಯಾಂಕಾಕ್ನಲ್ಲಿ ಸರ್ 8 ದಿನ ಇದ್ದೇನೆ. ಅಲ್ಲಿಂದು ಅಲ್ಲಿ ಒಂದು 25 ಡೇಸ್ ಇದ್ದು ರೀ ಸರ್. 25 ಡೇಸ್ ಇದ್ದು ರೀ ಸರ್. ಸೊ ಇದು ಏನಂದರೆ ಏನು ಪ್ರಮುಖವಾಗಿ ಬೆಳಗಾವಿಯ ಮೂಲದ ಈ 3 ಜನ ಯುವಕರೇನಿದೆ, ಈ ಒಂದು ಯುವಕರಿಗೆ ಏನು ಹಾಂಗ್ಕಾಂಗ್ನಲ್ಲಿ ಏನು ಜಾಬ್ ಕೊಡಿಸ್ತೀವಿ, ಕೈ ತುಂಬ ಸಂಬಳ ಕೊಡ್ತೀವಿ ಅಂತೇಳಿ ನಂಬಿಸ್ತಾರೆ. ಆದರೆ ಯಾವಾಗ ಇವರು ಇಲ್ಲಿಂದ ಏನು ಹಾಂಗ್ಕಾಂಗ್ ಹೋಗ್ತಾರೆ ಏಜೆಂಟ್ರ ಮೂಲಕ, ಹೋದ ಬಳಿಕ ಇವರನ್ನು ಏನು ಕಾಂಬೋಡಿಯಾದಲ್ಲಿ ಇವರನ್ನು ಸೈಬರ್ ವಂಚನೆ ಪ್ರಕರಣದಲ್ಲಿ ಇವರನ್ನು ಏನು ತೊಡಗಿಸ್ತಾರೆ. ಜೊತೆಗೆ ಈ ಒಂದು ಅಲ್ಲಿ ಒಂದು 50 ಜನ ಒಂದು ಟೀಮ್ ಏನಿರುತ್ತೆ, ಆ ಟೀಮಲ್ಲಿ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ನೇಪಾಳ ಆಗಿರ್ಬೋದು, ಇಲ್ಲಿನ ಯುವಕರನ್ನು ಕೂಡ ಇದೇ ರೀತಿ ವಂಚಿಸಿ ತೊಗೊಂಡು ಬಂದು ಒಂದು ವಂಚನೆ ಮಾಡ್ತಿರ್ತಕ್ಕಂಥ ಜಾಲ ಇದು. ಯಾವಾಗ ಈ ಒಂದು ಯುವಕರಿಗೆ ತಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಾಗುತ್ತೋ ಆಗ ಅಲ್ಲಿಯ ಸ್ಥಳೀಯ ಒಂದು ಏನು ಕಾಂಬೋಡಿಯಾ ಪೊಲೀಸರು ಆ ಒಂದು ಏನು ಸೈಬರ್ ವಂಚನೆ ಮಾಡುವಂಥ ಜಾಲದ ಮೇಲೆ ಒಂದು ರೇಡ್ ಮಾಡ್ತಾರೆ. ರೇಡ್ ಮಾಡಿದ ಬಳಿಕ ಈ ಭಾರತೀಯ ಮೂಲದ ಯುವಕರೀಗ ಸುರಕ್ಷಿತವಾಗಿ, ಅಂದರೆ ಕರ್ನಾಟಕದ ಯುವಕರೇನೆಂದರೆ ಸುರಕ್ಷಿತವಾಗಿ ಈಗ ತಾಯ್ನಾಡಿಗೆ ವಾಪಸ್ಸಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಬೆಳಗಾವಿ CN ಪೊಲೀಸರ ಒಂದು ನಿರಂತರ ಕಾರ್ಯಾಚರಣೆ ಏನು ಆ ಒಂದು ಕಾರ್ಯಾಚರಣೆ ಫಲವಾಗಿ ಒಂದು 3 ಏನು ಯುವಕರಿದ್ದಾರೆ, ಈ ಯುವಕರೀಗ ಬದುಕಿ ಬಂದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಿಸ್ತಿ, TV5 ಬೆಳಗಾವಿ.